ಸ್ವಾಗತವನ್ನು ಕೋರ್ತೀನಿ. ಇಂದು 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಸೆಕೆಂಡ್ ಪ್ರೋಸ್ ಇದೆ, ಗದ್ಯ ಪಾಠ ಇದೆ. ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂಥ ಪಾಠದ ಕನ್ನಡದಲ್ಲಿ ಸಾರಾಂಶವನ್ನು ನೋಡೋಣ. ಒಂದ್ಸರಿ ಈ ಸಾರಾಂಶವನ್ನು ಕನ್ನಡದಲ್ಲಿ ತಿಳ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಒಂದು 50% ಏನಾಗ್ತದಪ್ಪ ಅಂದ್ರೆ ನಿಮ್ಮ ವೊಕ್ಯಾಬ್ಯುಲರಿ ಇತ್ತಂದ್ರೆ ಆನ್ಸರ್ಸ್ಗಳನ್ನ ಬರೀತಕ್ಕಂಥ ಕೆಪಾಸಿಟಿ ಕೂಡ ಬರ್ತದೆ. ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಹಿಂದಿನ ಪಾಠಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಇಂಗ್ಲೀಷ್ ಸಮ್ಮರಿ ಆ್ಯಂಡ್ ಕ್ವಶನ್ ಆನ್ಸರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು 10ನೇ ತರಗತಿಯವರಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್, ನಿಮ್ಮ FA SC ಎಕ್ಸಾಮ್ ಕ್ವಶನ್ ಪೇಪರ್ ಮತ್ತು ಪಾಸಿಂಗ್ ಪ್ಯಾಕೇಜ್ಗಳನ್ನು ಸಹಿತನೂ ಕೂಡ ಹಾಕ್ತೀವಿ. ಎಲ್ಲ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ, ಸಜೆಸ್ಟ್ ಮಾಡಿದ್ದೀನಿ, ಒಂದ್ಸರಿ ನೋಡಿ ಅಂತ ಹೇಳ್ತಾ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಗದ್ಯಪಾಠದ ಕನ್ನಡ ಸಾರಾಂಶ ನೋಡೋಣ. ಇದೊಂದು ನೈಜ ಘಟನೆ. ಮುಂಬೈನ ರೈಲು ಹಳಿಯ ಮೇಲೆ ಬಿದ್ದು ಪ್ರಾಣಾಪಾಯಕ್ಕೊಳಗಾದ ರೋಮಾ ಎಂಬ ಯುವತಿಯೊಬ್ಬಳನ್ನು ಬಾಲೇಶ್ವರ್ ಮಿಶ್ರಾ ಎಂಬ ಯುವಕ ರಕ್ಷಿಸಿದ ಸತ್ಯಕಥೆ ಇದಾಗಿದೆ. ಮುಂಬೈನ ಹೊರವಲಯದಿಂದ ಸಾಯಂಕಾಲ 6:32 ರೈಲು ಹೊರಟಿತ್ತು. 20 ಸೆಕೆಂಡು ಕಳೆದಿರಬಹುದು. ರೈಲು ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿತ್ತು. ಇದು ಭಾರತದ ಎಲ್ಲ ಜನಸಂಖ್ಯಾ ಭರಿತ ನಗರಗಳಲ್ಲಿ ಕಂಡುಬರುವ ಸಾಮಾನ್ಯ ದೃಶ್ಯವಾಗಿತ್ತು. ಕಾಲ್ ಸೆಂಟರ್ ಒಂದರಲ್ಲಿ ಕೆಲಸ ಮಾಡುವ 21 ವರ್ಷದ ರೋಮಾ ತಲೇಜಾ ಎಂಬ ಯುವತಿ ಕಷ್ಟಪಟ್ಟು ಮಹಿಳೆಯರ ಬೋಗಿಯೊಳಗೆ ನುಗ್ಗಿ ಬಾಗಿಲ ಪಕ್ಕದ ಮೂಲೆಯಲ್ಲಿ ನಿಂತುಕೊಳ್ಳಲು ಪ್ರಯತ್ನಪಟ್ಟಳು. ಇಬ್ಬರು ಮಹಿಳೆಯರ ನಡುವೆ ಸಿಲುಕಿಕೊಂಡ ಅವಳು ಸುರಕ್ಷಿತ ಸ್ಥಳವನ್ನು ಹುಡುಕುವಷ್ಟರಲ್ಲಿ ಯಾರಿಂದಲೋ ದೂಡಲ್ಪಟ್ಟಳು. ರೈಲು ಕಂಬಿಯನ್ನು ಹಿಡಿಯಬೇಕೆನ್ನುವಷ್ಟರಲ್ಲಿ ಆಯತಪ್ಪಿ ಹಳಿಯ ಮೇಲೆ ಬಿದ್ದೇ ಬಿಟ್ಟಳು. ವಿರುದ್ಧ ದಿಕ್ಕಿನಿಂದ ಬರುತ್ತಿದ್ದ ಇನ್ನೊಂದು ರೈಲಿನ ಬಾಗಿಲಿನಲ್ಲಿ ನಿಂತಿದ್ದ 20 ವರ್ಷದ ಬಾಲೇಶ್ವರ್ ಮಿಶ್ರಾ ಎಂಬ ಯುವಕನು ಹಳಿಯ ಮೇಲೆ ಬಿದ್ದ ಕಪ್ಪು ಬಣ್ಣದ ಸಲ್ವಾರ್ ಕಮೀಜ ತೊಟ್ಟ ಯುವತಿಯನ್ನು ಕಂಡು ಅಯ್ಯೋ, ಹಳಿಯ ಮೇಲೆ ಹುಡುಗಿಯೊಬ್ಬಳು ಬಿದ್ದಿದ್ದಾಳೆ ಎಂದು ಕೂಗಿಕೊಂಡನು. ಬೇರೇನೂ ಯೋಚಿಸದೆ ಅವನು ಚಲಿಸುತ್ತಿದ್ದ ರೈಲನ್ನು ನಿಲ್ಲಿಸಲು ಅಲ್ಲಿದ್ದ ಕೆಂಪು ಬಣ್ಣದ ತುರ್ತು ಚೈನನ್ನು ಹಿಡಿದೆಳೆದನು. ರೈಲು ವೇಗವನ್ನು ಕಡಿಮೆಗೊಳಿಸಿತು. ಬನ್ನಿ ಅವಳನ್ನು ಕಾಪಾಡೋಣ ಎಂದು ಪ್ರಯಾಣಿಕರನ್ನು ಕರೆದನು. ಆದರೆ ಅವರಾರೂ ಬರಲು ಸಿದ್ಧರಾದಂತೆ ಕಂಡುಬರಲಿಲ್ಲ. ಬಾಲೇಶ್ವರ್ ಮಿಶ್ರಾ ತಡಮಾಡದೆ ನಿಧಾನಗತಿಯಲ್ಲಿ ಚಲಿಸುತ್ತಿದ್ದ ರೈಲಿನಿಂದ ಕೆಳಗೆ ಜಿಗಿದನು. ಹಾಗೆ ಜಿಗಿದಾಗ ಆತನ ಮೊಣಕಾಲು ಸ್ವಲ್ಪ ತರಚಿದರೂ ಅದನ್ನು ಲೆಕ್ಕಿಸದೆ ಆ ಯುವತಿ ಬಿದ್ದಿದ್ದ ಕಡೆಗೆ ಓಡಿದನು. ಆತನ ರೈಲು ತನಗೆ ಸಂಬಂಧವಿಲ್ಲವೆನ್ನುವಂತೆ ವೇಗ ಹೆಚ್ಚಿಸಿಕೊಂಡು ಕಣ್ಮರೆಯಾಯಿತು. ಕೆಲವು ನಿಮಿಷಗಳ ಕಾಲ ಓಡಿದ ಆತ ರೋಮಾಳನ್ನು ಸಮೀಪಿಸಿ, ತಂಗಿ ಚೆನ್ನಾಗಿದ್ದೀಯ ತಾನೆ ಎಂದು ಮಾತನಾಡಿಸಿದ. ಆದರೆ ಅವಳಿಂದ ಯಾವುದೇ ಉತ್ತರ ಬರಲಿಲ್ಲ. ಅವಳು ರೈಲಿನಿಂದ ಬಿದ್ದಿದ್ದ ಸ್ಥಳವು ಮುಂಬೈನ ಗಡಿ ಪ್ರದೇಶವಾದ ಥಾನೆ ಜಿಲ್ಲೆಯ 2 ರೈಲ್ವೆ ಸ್ಟೇಷನ್ಗಳ ಮಧ್ಯೆ ಸುಮಾರು 5 ಕಿಲೋಮೀಟರ್ಗಳ ಅಂತರದಲ್ಲಿತ್ತು. ಆ ತರುಣಿಯ ತಲೆಭಾಗದಿಂದ ರಕ್ತ ಸೋರುತ್ತಿತ್ತು. ರೋಮಾಳನ್ನು ತೋಳುಗಳಿಂದ ಹೊತ್ತುಕೊಂಡು ಹಾಗೂ ಹೀಗೂ ಹಳಿಯನ್ನು ದಾಟಿ ಮುಖ್ಯ ರಸ್ತೆಗೆ ಬಂದು ಇವಳನ್ನು ಆಸ್ಪತ್ರೆಗೆ ಸೇರಿಸಲು ದಯವಿಟ್ಟು ಯಾರಾದರೂ ಸಹಾಯ ಮಾಡಿ ಎಂದು ಗೋಗರೆದರೂ ಯಾರೂ ಆತನಿಗೆ ಸಹಕರಿಸುವ ಗೋಜಿಗೆ ಹೋಗಲಿಲ್ಲ. ಡಿಸೆಂಬರ್ 10, 2010 ಶುಕ್ರವಾರ ರೋಮಾ ಬೇಗನೆ ತನ್ನ ಕೆಲಸ ಮುಗಿಸಿ ಕಾಲ್ ಸೆಂಟರ್ನಿಂದ ಹಿಂತಿರುಗುತ್ತಿದ್ದಳು. BCom ಪದವೀಧರೆಯಾದ ಅವಳು 3 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡುತ್ತಿದ್ದಳು. ಕೆಲಸವನ್ನು ಅವಳು ಬಹಳ ಪ್ರೀತಿಸುತ್ತಿದ್ದಳು. ವಾರಾಂತ್ಯದಲ್ಲಿ ಗೆಳೆಯರ ಜೊತೆ ಕಾಫಿ ಹೌಸ್ಗಳಿಗೆ ಹೋಗಿ ಖುಷಿಯಿಂದ ಕಾಲ ಕಳೆಯುತ್ತಿದ್ದಳು. ದಿನವೂ ಸಾಯಂಕಾಲ ಮನೆಗೆ ಹೋಗಿ ತಂದೆ ತಾಯಿಯರ ಜೊತೆ ಉಪಹಾರ ಸೇವಿಸಿ ನಂತರ ತನ್ನ ಪ್ರಿಯತಮನ ಜೊತೆ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತನಾಡುತ್ತಿದ್ದಳು. ಬಾಲೇಶ್ವರ್ ಮಿಶ್ರಾನದ್ದು ಇನ್ನೊಂದು ತೆರನಾದ ಕತೆ. ಆತ ಉತ್ತರ ಪ್ರದೇಶದ ಮಿರ್ಜಾಪುರದವನು. ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸದ ನಿರುದ್ಯೋಗಿ ತರುಣ. ಇತ್ತೀಚೆಗಷ್ಟೇ ಮುಂಬೈಗೆ ಬಂದಿದ್ದನು. ಇಬ್ಬರೂ ಸಹೋದರರೊಂದಿಗೆ ವಾಸವಾಗಿದ್ದ ಆತನ ಉದ್ಯೋಗದ ಹುಡುಕಾಟ ಫಲಪ್ರದವಾಗಿರಲಿಲ್ಲ. ಆತ ತನ್ನ ಜೀವನವನ್ನು ಗೆಳೆಯರ ಜೊತೆ ಸಿನಿಮಾ ನೋಡುವುದರಲ್ಲೇ ಕಳೆಯುತ್ತಿದ್ದನು. ಆಗ ಅಪರಿಚಿತೆಯೊಬ್ಬಳ ಪ್ರಾಣ ರಕ್ಷಣೆಯ ಕುರಿತು ಯೋಚಿಸುತ್ತಿದ್ದನು. ರಕ್ತಸಿಕ್ತಳಾಗಿದ್ದ ಅವಳನ್ನು ತೋಳಿನಲ್ಲಿ ಎತ್ತಿಕೊಂಡು
ಯಾರೂ ಸಹಾಯ ಮಾಡುವವರಿಲ್ಲವೆಂದು ನಿರಾಶೆಯಿಂದ ಸಾಗುತ್ತಿದ್ದಾಗ ಅಲ್ಲಿಗೆ ಬಂದ ಒಬ್ಬ ಮಧ್ಯವಯಸ್ಕ ಗುಜರಾತಿ ಮಾತನಾಡುವ ಟೆಂಪೋ ಚಾಲಕ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಸಹಾಯಕ್ಕೆ ಬಂದನು. ಬಾಲೇಶ್ವರನಿಗೆ ಪೊಲೀಸ್ ಪೇದೆಯೊಬ್ಬ 10 ಕಿಲೋಮೀಟರ್ ದೂರದಲ್ಲಿರುವ ಐರೋಲಿಯಲ್ಲಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಉಚಿತವಾದ ಸಲಹೆಯನ್ನು ನೀಡಿದನು. ಆದರೆ ಬಾಲೇಶ್ವರ್ ಟೆಂಪೋ ಚಾಲಕನಿಗೆ ಹತ್ತಿರದಲ್ಲಿರುವ ಯಾವುದಾದರೂ ಆಸ್ಪತ್ರೆಗೆ ಹೋಗೋಣವೆಂದು ಹೇಳಿದನು. 10 ನಿಮಿಷದಲ್ಲಿ ಅವರು ಹತ್ತಿರದ ಆಸ್ಪತ್ರೆಯೊಂದನ್ನು ತಲುಪಿದರು. ಆ ಆಸ್ಪತ್ರೆಯಲ್ಲಿ ರೋಮಾಳ ಚಿಕಿತ್ಸೆಗೆ ಸರಿಯಾದ ವ್ಯವಸ್ಥೆ ಮತ್ತು ವೈದ್ಯರಿಲ್ಲವೆಂದು ತಿಳಿದು ಹತ್ತಿರದ ಬೇರೊಂದು ಆಸ್ಪತ್ರೆಗೆ ಹೋದರು. ತಿರುಗಿ ರೋಮಾಳನ್ನ ಟೆಂಪೋ ಹತ್ತಿಸುವಾಗ ಅವಳು ಸ್ವಲ್ಪ ಎಚ್ಚರಗೊಂಡು ಕಣ್ಣು ಬಿಟ್ಟಿದ್ದನ್ನು ಕಂಡ ಬಾಲೇಶ್ವರ, ಏನು ನಿನ್ನ ಹೆಸರು ಎಂದು ಅವಳನ್ನು ಕೇಳಿದ. ರೋಮಾ ಎಂದಳವಳು. ಅವಳಿಂದ ಅವಳ ಅಣ್ಣನ ದೂರವಾಣಿ ಸಂಖ್ಯೆಯನ್ನು ಪಡೆದ. ಟೆಂಪೋ ಚಾಲಕನ ಫೋನ್ನಿಂದ ಅವಳ ಅಣ್ಣನಿಗೆ ಕರೆ ಮಾಡಿ, ನಿನ್ನ ತಂಗಿ ರೋಮಾ ರೈಲಿನಿಂದ ಬಿದ್ದು ಗಾಯಗೊಂಡಿದ್ದಾಳೆ, ಅವಳನ್ನು ಘನ್ಸೋಲಿಯಲ್ಲಿನ ಆಸ್ಪತ್ರೆಗೆ ಸೇರಿಸಿದ್ದೇವೆ ಎಂದನು. ಅವನು ಇದೀಗಲೇ ಬಂದೆ ಎಂದು ಹೇಳಿ ಸ್ಕೂಟರಿನಲ್ಲಿ ಹೊರಟನು. ಆಸ್ಪತ್ರೆಯ ವೈದ್ಯ ಮತ್ತು ನಿರ್ದೇಶಕ ಡಾಕ್ಟರ್ ಅನಿಲ್ ಅಗರ್ವಾಲ್ ರೋಮಾಳ ಗಂಭೀರ ಗಾಯವನ್ನು ಗಮನಿಸಿ ತಕ್ಷಣವೇ ಅವಳನ್ನು ತುರ್ತು ನಿರ್ಗಮನ ಘಟಕಕ್ಕೆ ಸೇರಿಸಿಕೊಂಡರು. ಅವಳ ಕುಟುಂಬದ ಸದಸ್ಯರು ಯಾರಾದರೂ ಬರುವವರೆಗೆ ಅಲ್ಲೇ ಇರುವಂತೆ ವೈದ್ಯರು ಬಾಲೇಶ್ವರನನ್ನು ಕೇಳಿಕೊಂಡರು. ಅಯ್ಯೋ, ಟೆಂಪೋ ಚಾಲಕನಿಗೆ ಒಂದು ಧನ್ಯವಾದವನ್ನು ಹೇಳಲಿಲ್ಲವಲ್ಲ ಎಂದು ಬಾಲೇಶ್ವರ ಯೋಚಿಸಿ ಅವನಿದ್ದಲ್ಲಿಗೆ ಹೋದನು. ರೋಮಾ ಇನ್ನೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಳು. ಅವಳಿಗಾದ ಗಾಯ ತೀವ್ರತರವಾದುದಲ್ಲವಾದರೂ ಸೂಕ್ತ ಸಮಯಕ್ಕೆ ಅವಳನ್ನು ಆಸ್ಪತ್ರೆಗೆ ಸೇರಿಸದಿದ್ದರೆ ಅವಳಿಗೆ ತುಂಬ ತೊಂದರೆಯಾಗುತ್ತಿತ್ತೆಂಬುದು ಡಾಕ್ಟರ್ ಅಗರ್ವಾಲರ ಅನಿಸಿಕೆಯಾಗಿತ್ತು. ಕೊನೆಗೊಮ್ಮೆ ಅವಳು ಕಣ್ಣು ಬಿಟ್ಟಾಗ ಅವಳ ಪಕ್ಕದಲ್ಲಿ ಅವಳನ್ನ ಮತ್ತು ಅವಳ ಪ್ರಿಯತಮ ಇಬ್ಬರಿದ್ದರು. ಅವಳು ಏನೂ ಮಾತನಾಡದೆ ಕೇವಲ ತಲೆಯಲ್ಲಾಡಿಸಿ ಪುನಃ ನಿದ್ದೆಗೆ ಜಾರಿದಳು. ಮರುದಿನ ಬೆಳಿಗ್ಗೆ ಬಾಲೇಶ್ವರ್ ಮಿಶ್ರಾ ಅವಳನ್ನು ನೋಡಲು ಬಂದಾಗ ಅವಳಿನ್ನೂ ಅರೆ ನಿದ್ದೆಯಲ್ಲಿದ್ದಳು. ಬರುವಾಗ ದಾರಿಯಲ್ಲಿ ಹಾಗೆ ಒಮ್ಮೆ ಅವಳು ಬಿದ್ದಿದ್ದ ಸ್ಥಳವನ್ನೊಮ್ಮೆ ಪರೀಕ್ಷಿಸಿ ಬಂದಿದ್ದ. ಯಾಕೆಂದರೆ ಅವಳನ್ನು ದಿನೇಶ್ ಹೇಳಿದಂತೆ ರೋಮಾಳ ಸೆಲ್ಫೋನ್ ಮತ್ತು ವೆನಿಟಿ ಬ್ಯಾಗ್ ಕಾಣೆಯಾಗಿತ್ತು. ಸ್ವಲ್ಪ ದೂರದಲ್ಲಿಯೇ ರೋಮಾಳ ವಸ್ತುಗಳು ದೊರೆತಿದ್ದಾವೆಂಬುದು ರೈಲ್ವೆ ನೌಕರರು ಭರವಸೆ ನೀಡಿದ್ದರು. ಹೇಗಿದ್ದೀಯಾ ಈಗ ಎಂದು ಬಾಲೇಶ್ವರ್ ಕೇಳಿದಾಗ ಪರವಾಗಿಲ್ಲ ಎಂದು ರೋಮಾ ಪಿಸುಗುಟ್ಟಿದಳು. ಕೆಲವೇ ದಿನಗಳಲ್ಲಿ ರೋಮಾ ಪೂರ್ಣವಾಗಿ ಚೇತರಿಸಿಕೊಂಡಳು. ಅಂದು ಅಲ್ಲಿ ಬಾಲೇಶ್ವರ್ ಇಲ್ಲದಿದ್ದರೆ ಏನಾಗುತ್ತಿತ್ತೋ ಎಂಬುದನ್ನು ಊಹಿಸಲು ಕೂಡ ಸಾಧ್ಯವಿಲ್ಲವೆಂದು ಹೇಳಿ ಬಾಲೇಶ್ವರನ ಸಹಾಯಕ್ಕೆ ಕೃತಜ್ಞತೆಯನ್ನು ಸೂಚಿಸಿದಳು. ಹೀಗೆ ಬಾಲೇಶ್ವರ್ ಮಿಶ್ರಾನ ಮಾನವೀಯತೆ ರೋಮಾಳಿಗೆ ಹೊಸ ಜನ್ಮವನ್ನು ನೀಡಿತು ಅಂತಕ್ಕಂಥದ್ದು ಕನ್ನಡದಲ್ಲಿರ್ತಕ್ಕಂಥ ಸಾರಾಂಶ ಇತ್ತು. ಇಷ್ಟು 10ನೇ ತರಗತಿಯ 2ನೆಯ ಗದ್ಯಪಾಠ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂಥ ಒಂದು ಪ್ರೋಸ್ನ ಕನ್ನಡ ಸಮರಿಯನ್ನು ನೋಡಿದ್ದೀರಿ. ಇದರ ಕ್ವಶನ್ ಆನ್ಸರ್ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರೂ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ